ಪ್ರೀತಿಯ ಸ್ನೇಹಿತರೆ, SN ಸ್ಟಡಿ ಅಕಾಡೆಮಿಗೆ ಸ್ವಾಗತ. ಇವತ್ತಿನ ವಿಷಯ ಅಂದರೆ ವಿಜಯನಗರ ಸಾಮ್ರಾಜ್ಯದ ಮುಂದುವರೆದ ಭಾಗ ಅಂತ ಹೇಳ್ಬೋದು ಸ್ನೇಹಿತರೆ. ವಿಜಯನಗರ ಸಾಮ್ರಾಜ್ಯ ಯಾವ ರೀತಿ ನಿಮಗೆ ಸ್ಥಾಪನೆ ಅಂತ ನಾನು ಹಿಂದಿನ ತರಗತಿಯಲ್ಲಿ ಹೇಳ್ಕೊಟ್ಟಿದ್ದೀನಿ. ಯಾವ್ಯಾವ ಮನೆತನಗಳಿದ್ದವು ವಿಜಯನಗರ ಸಾಮ್ರಾಜ್ಯದಲ್ಲಿ, 4 ಮನೆತನಗಳು ಇಲ್ಲಿ ಬಂದಿರ್ತಾವೆ ಸ್ನೇಹಿತರೆ. ಇದು ವಿದ್ಯಾರಣ್ಯರಿಂದ ಸ್ಥಾಪನೆಯಾದ ಒಂದು ವಿಜಯನಗರ ಸಾಮ್ರಾಜ್ಯ ಅಂತ ಹೇಳ್ಬೋದು. ಹಲವಾರು ಇತಿಹಾಸಕಾರರು ವಿವರಣೆ ಮಾಡಿರ್ತಾರ ಯಾವ ರೀತಿ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಯಿತು ಮತ್ತು ರಾಜಕೀಯ ಇತಿಹಾಸ ನೋಡಿದೀವಿ, ಯಾವ್ಯಾವ ಮೂಲದವರು ಅಂತ ನೋಡಿದೆವು ನಾವು. ಮತ್ತೆ ಅದೇ ರೀತಿಯಲ್ಲಿ ಈ ಮನೆತನಕ್ಕೆ ಹಲವಾರು ಇತಿಹಾಸಕಾರರು ಭೇಟಿ ಕೊಟ್ಟಿರ್ತಾರ. ಈ ಮನೆತನದಲ್ಲಿ ಅಂದರೆ ವಿಜಯನಗರ ಸಾಮ್ರಾಜ್ಯದಲ್ಲಿ ಮೊದಲನೇ ಮನೆತನ ಸಂಗಮ ಮನೆತನ. ಈ ಸಂಗಮ ಮನೆತನದ ಬಗ್ಗೆ ಇವತ್ತು ನಾವು ಈ ತರಗತಿಯಲ್ಲಿ ನೋಡೋಣ ಬನ್ನಿ. ಈ ಸಂಗಮ ಮನೆತನ ವಿಶೇಷತೆ ಅಂದರೆ ಇದು 1336ರಿಂದ 1485ರವರೆಗೆ ಈ ಮನೆತನ ಆಳ್ವಿಕೆ ಮಾಡುತ್ತದೆ. ಈ ಮನೆತನದ ಸ್ಥಾಪಕರಂದರೆ ಹರಿಹರನ ತಂದೆ ಹೆಸರು ಸಂಗಮನಾದರಿಂದ ಈ ಮನೆತನಕ್ಕೆ ಸಂಗಮ ಮನೆತನ ಎಂದು ಹೆಸರು ಬಂದಿದೆ. ಇಲ್ಲಿ ನೇರವಾಗಿ ಕ್ವಶನ್ ಕೇಳಿದರೆ SD ಆಗಿರಬಹುದು, FDI ಮತ್ತು KPSCಯ ವಿವಿಧ ರೀತಿಯ ಎಕ್ಸಾಮ್ಗಳು ನಡೆದಾಗ ಸಂಗಮ ಅಂತ ಅಂದರೆ ಯಾರು ಅಂತ ಕೇಳಿದರೆ ಹರಿಹರ ಮತ್ತು ಬುಕ್ಕರಾಯನ ತಂದೆ ಈ ಸಂಗಮ. ಅದಕ್ಕೋಸ್ಕರ ಈ ಸಂಗಮ ಅಂತ ಸಂಗಮ ಮನೆತನ ಸ್ಥಾಪನೆಗೊಂಡಂತ ಸ್ನೇಹಿತರೆ. ಸಂಗಮನ ಮಕ್ಕಳೆಂದರೆ ಯಾರ್ಯಾರಪ್ಪ ಅಂದರೆ ಹರಿಹರ, ಬುಕ್ಕರಾಯ, ಕಂಪಣ್ಣ, ಮಾರಪ್ಪ, ಮುದ್ದಪ್ಪ ಇವರೇ ಈ ಸಂಗಮನ ಮಕ್ಕಳೇ ಈ ಸಂಗಮ ಮನೆತನ ಅಂತ ಹೇಳಬಹುದು. ಇನ್ನು ವಿಶೇಷವಾಗಿ 1ನೇ ಹರಿಹರ. ಈ 1ನೇ ಹರಿಹರ ಸಂಗಮ ಮನೆತನದ ಪ್ರಸಿದ್ಧ ಮೊದಲನೇ ಅರಸ ಅಂತ ಹೇಳಬಹುದು. ಈ 1ನೇ ಹರಿಹರ ಶಾಲಿವನೇಶಕ್ಕೆ 1336ರಿಂದ 1356ರವರೆಗೆ ಆಳ್ವಿಕೆ ಮಾಡಿರ್ತಾರೆ ಸ್ನೇಹಿತರೆ. ಈ ಸಂಗಮ ಹಾಗೂ ಮಾನಂಬಿಕೆಯ ದಂಪತಿಯ ಮಗನಾದ ಈತ ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕನಾಗಿದ್ದಾನೆ. ಈ 1ನೇ ಹರಿಹರನ ಪ್ರಮುಖವಾದ ಬಿರುದುಗಳು ಕಂಡು ಬರುತ್ತವೆ. ಪೂರ್ವ ಪಶ್ಚಿಮ ಸಮುದ್ರಾಧೀಶ್ವರ ಮತ್ತು ಹರಿರಾಯರ ವಿಭಾವಾಡ ಭಾಷೆಗೆ ತಪ್ಪುವ ರಾಯರ ಗಂಡ ಎಂಬ ಬಿರುದುಗಳನ್ನು ಹೊಂದಿದ್ದ ಈ 1ನೇ ಹರಿಹರ. ಇಲ್ಲಿ ಪಿಲ್ಲೂರು ಶಾಸನದ ಪ್ರಕಾರ ಈತನ ಪಂಪಾ ಕ್ಷೇತ್ರದ ಪಕ್ಕದ ಕುಂಜಾರಕೊಂಡ ಅಥವಾ ಆನೆಗುಂದಿಯನ್ನೇ ತನ್ನ ರಾಜಧಾನಿಯಾಗಿ ಮಾಡಿಕೊಂಡ ಆಳ್ವಿಕೆ ಮಾಡಿದ್ದ. ಆರಂಭದಲ್ಲಿ ಹೊಯ್ಸಳರ ಮಾಂಡಲಿಕನಾಗಿದ್ದನು. ಇಲ್ಲಿ ನಿಮಗೆ ನೇರವಾಗಿ ಯಾವ ರೀತಿ ಕೊಳ್ತಾನಪ್ಪ ಅಂದರೆ ಆನೆಗುಂದಿಯನ್ನು ರಾಜಧಾನಿಯಾಗಿ ಆಳ್ವಿಕೆ ಮಾಡಿಕೊಂಡ ವಿಜಯನಗರ ಸಾಮ್ರಾಜ್ಯದ ಅರಸ ಯಾರಪ್ಪ ಅಂದರೆ 1ನೇ ಹರಿಹರ, 1ನೇ ಬುಕ್ಕ, 2ನೇ ಬುಕ್ಕ, 2ನೇ ಹರಿಹರ ಅಂತ ಕ್ವಶನ್ ಕೇಳಿದಾಗ ನೀವು ನೇರವಾಗಿ ಆನ್ಸರ್ ಮಾಡಬೇಕು. ಈ 1ನೇ ಹರಿಹರ ಆನೆಗುಂದಿಯನ್ನೇ ತನ್ನ ರಾಜಧಾನ್ಯವಾಗಿ ಆಳ್ವಿಕೆ ಮಾಡಿಕೊಂಡಿದ್ದರು. ಈತ ಹೊಯ್ಸಳರ 4ನೇ ವಿರೂಪಾಕ್ಷನ ಬಲ್ಲಾಳನ ಮರಣದ ನಂತರ ಸ್ವತಂತ್ರವಾಗಿ ಆಳ್ವಿಕೆ ಮಾಡಿದನು. ಅಂದರೆ ಇಲ್ಲಿ ವಿಶೇಷವಾದ ಇನ್ನೊಂದು ಇದೆ ಸ್ನೇಹಿತರೆ, ಈತ ಹೊಯ್ಸಳರ ಮಾಂಡಲಿಕನಾಗಿರುತ್ತಾನೆ. ಆದರೆ ಇಲ್ಲಿ 4ನೇ ವಿರೂಪಾಕ್ಷ ಬಲ್ಲಾಳನ ಮರಣ ನಂತರ ಸ್ವತಂತ್ರವಾಗಿ ಆಳ್ವಿಕೆ ಮಾಡಿದ್ದ ವಿಜಯನಗರ ಸಾಮ್ರಾಜ್ಯದ 1ನೇ ಹರಿಹರ ಅಂತ ಹೇಳಬಹುದು. ಇವನ ಆಳ್ವಿಕೆ ಕಾಲದಲ್ಲಿ ಅಲ್ಲೋದ್ದೀನ್ ಹಸನ್ ಗಂಗು ಬಹುಮನಿ ಶಾ ಅಂದರೆ ಇವತ್ತಿನ ಬಹುಮನಿ ಸುಲ್ತಾನ ಅಂತ ಕೇಳ್ತೀವಿ ನಾವು, ಗುಲ್ಬರ್ಗದಿಂದ ಬಿದಾರ್ಗೆ ತನ್ನ ರಾಜ್ಯಧಾನಿ ವರ್ಗಾವಣೆ. ಈ ಬಹುಮನಿ ಸಾಮ್ರಾಜ್ಯದಲ್ಲಿ ಮುಂದಿನ ಒಂದು ತರಗತಿಯಲ್ಲಿ ನೋಡೋಣ. ಈ ಬಹುಮನಿ ಸಾಮ್ರಾಜ್ಯದ ಸ್ಥಾಪನೆ ಆಗುತ್ತದ ಈ ಯಾರ ಕಾಲದಲ್ಲಿ ಅಪ್ಪ ಅಂದರೆ ಇವನ ಕಾಲದಲ್ಲಿ. ಅಲ್ಲಾವುದ್ದೀನ್ ಹಸನ್ ಗಂಗು ಬಹುಮನಿ ಶಾ ಎಂಬುವರು 1347ರಲ್ಲಿ ಬಹುಮನಿ ಸಾಮ್ರಾಜ್ಯವನ್ನೇ ಸ್ಥಾಪಿಸಿದರು. ತನ್ನ ದಂಡನಾಯಕನಾದ ಮುಬಾರಕ್ ಖಾನನನ್ನು ಹರಿಹರನ ಮೇಲೆ ದಾಳಿ ಕಳುಹಿಸುವುದರೊಂದಿಗೆ ಬಹುಮನಿ ಮತ್ತು ವಿಜಯನಗರ ಸಾಮ್ರಾಜ್ಯದ ನಡುವೆ ಸಂಘರ್ಷ ಪ್ರಾರಂಭಗೊಂಡಿತ್ತು. ನೋಡಿ, ಈ ಬಹುಮನಿ ಮತ್ತು ವಿಜಯನಗರ ಸಾಮ್ರಾಜ್ಯದ